ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾನು ಜೋಳದ ಹಿಟ್ಟಿನಿಂದ ಖಡಕ್ ರೊಟ್ಟಿ ಮಾಡೋದು ತೋರಿಸ್ತೀನಿ. ಎಳ್ಳು ಹಚ್ಚಿದ ಖಡಕ್ ರೊಟ್ಟಿ. ಸಂಕ್ರಮಣ ಬಂತಲ್ರಿ, ಸಂಕ್ರಮಣ ಹಬ್ಬಕ್ಕಾಗಿ ರೊಟ್ಟಿ ಮಾಡಿ ಇಟ್ಕೊಳತ್ತೀವಿ. ಈ ಜೋಳದ ಹಿಟ್ಟಿನಿಂದ ಎಳ್ಳು ಹಚ್ಚಿದ ಖಡಕ್ ರೊಟ್ಟಿ ಹೆಂಗೆ ಮಾಡಬೇಕು ಅಂತ ತೋರಿಸ್ತೀನಿ. ಹಿಟ್ಟನ್ನು ಜರಡಿ ಹಿಡ್ಕೊಂಡೇನೆ. ಈಗ ನಡು ಒಂದು ಸ್ವಲ್ಪ ಹಿಂಗೆ ತಗ್ಗು ಮಾಡ್ಕೋಬೇಕು. ನೀರು ಕಾಯಿಸ್ಕೋಬೇಕು, ಕುದಿಬೇಕು. ಅವು ನೀರು ಕುದಿ ಹತ್ತಬೇಕು. ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಈಗ ಕಟಕ್ ರೊಟ್ಟಿ ಬೇಕು ಅಂದ್ರೆ ನಮ್ಮ ಬಡಿಯ ರೊಟ್ಟಿ, ನಾವು ರೊಟ್ಟಿ ಬಡಿತೇವೆ ಅಂದ್ರೆ ಈ ಥರ ನೀರು ಕುದಿಸ್ಕೊಂಡು ಹಿಟ್ಟಿನಾಗ ಹಾಕಿ ಕಲಸಿ ನಾದ್ಕೊಂಡು ರೊಟ್ಟಿ ಬಡಿಬೇಕು. ಮತ್ತೀಗ ಲಟ್ಟಿ ಗುಣಿಲೆ ನಾವು ಉದ್ದುತ್ತೇವೆ, ರೊಟ್ಟಿನ ಲಟ್ಟಿಸಿ ಮಾಡ್ತೇವೆ ಅಂದ್ರೆ ಹಿಟ್ಟು ಗ್ಯಾಸ್ ಮಗನ ನೀರು ಕುದಿಯುವಾಗ ಹಿಟ್ಟು ಹಾಕಿ ಕುಡಿಸ್ಕೋಬೇಕು. ಅದಕ್ಕೆ ಬೇರೆ, ಲಟ್ಸೋದಕ್ಕೆ ಬೇರೆ ಮತ್ತು ಬಡಿಯೋದಕ್ಕೆ ಬೇರೆ ಹಿಟ್ಟನ್ನು ಕಲಿಸ್ಕೋಬೇಕು. ಇವಾಗ ರೊಟ್ಟಿ ಬಡಿದು ಮಾಡ್ತೇನೆ ನಾನು. ಅದಕ್ಕೆ ಕಟ್ಟಿ ಮ್ಯಾಗನ ನಾನಿಲ್ಲೇ ಕುದಿಯಂಥ ನೀರು ಹಿಟ್ಟಿಗೆ ಹಾಕ್ಕೊಂಡು ಈ ಥರ ನಾದ್ಕೋತಾನೆ. ನೋಡಿರಿ, ಹಿಟ್ಟನ್ನು ರೊಟ್ಟಿ ಬಡಿಬೇಕಂದ್ರೆ ಚಲೋ ಹೊತ್ನಾಗ ನಾದ್ಕೋಬೇಕು. ಇದಕ್ಕೆ ತಣ್ಣೀರು ಹಚ್ಕೊಂಡು ಚಲೋ ಹೊತ್ನಂಗೆ ಹದ ಬರೋವರೆಗೆ ನಾದ್ಕೋಬೇಕು. ಒಂದು 5 ನಿಮಿಷ ಅಂತೂ ಚಲೋ ಹೊತ್ನಂಗೆ ನಾದ್ಕೋಬೇಕು. ಇದನ್ನ ಈ ಥರ ಸ್ವಲ್ಪ ತಣ್ಣೀರು ಕೈಗೆ ಹಚ್ಕೊಂಡು ಅವಶ್ಯ ಬಿದ್ದರೆ ಒಂದು 4 ಹನಿ ಹಾಕ್ಕೊಂಡು ಚಲೋ ಹೊತ್ನಂಗೆ ನಾದ್ಕೋಬೇಕು. ನೋಡಿರಿ, ಚೆಂದಾಗಿ ನಾದ್ಕೊಂಡಿದ್ದಾಯಿತು. ಇನ್ನೊಂದು ಸ್ವಲ್ಪ ಹದ ಮಾಡ್ಕೊಂಡೀಗ ಉಳ್ಳಿ ಹರಿಯೋಣ. ಇಲ್ಲೇ ರೊಟ್ಟಿಗೆ ಹಚ್ಚಕ್ಕೆ ಕರಿ ಎಳ್ಳು ತೊಗೊಂಡೇನಿ ನಾನು. ತೆಳ್ಳಗೆ ಮಾಡ್ಬೇಕು. ಕಟಿ ಖಡಕ್ ರೊಟ್ಟಿ ಮಾಡ್ಬೇಕಂದ್ರೆ ರೊಟ್ಟಿ ಯಾವಾಗಲೂ ತೆಳ್ಳಗೆ ಬಡಿಬೇಕು. ತೋರಿಸ್ತೇನೆ ನಾನೀಗ. ನೋಡಿರಿ, ಒಂದು ಉಳ್ಳಿ ತೊಗೊಂಡೀನಿ. ಅದನ್ನ ಇನ್ನೊಂದು ಸ್ವಲ್ಪ ಬಡಿಯೋ ಹೊತ್ತಿನಾಗ ಇನ್ನೂ ಒಂದು ಸಲ ಹದ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ರೌಂಡ್ ಮಾಡಿಕೊಂಡು ಉಳ್ಳಿನ ಎಳ್ಳಿನೊಳಗೆ ಅದ್ದಬೇಕು ಒಂದು ಸೈಡ್. ಈ ಥರ ನೋಡಿರಿ ಎಷ್ಟು ಚಂದ ಹತ್ಕೊಂತಾವು ಎಳ್ಳು. ಅವನ್ನ ಸ್ವಲ್ಪ ಫ್ರೆಶ್ ಮಾಡಿ ಕೆಳಗೆ ಒಣ ಹಿಟ್ಟು ಹಾಕ್ಕೊಂಡು ಬಡಿತಾ ಹೋಗಬೇಕು. ಕೆಳಗೆ ಹಿಟ್ಟು ಹಾಕ್ಕೊಂಡು ಎಡಗೈನ ಹಂಗೆ ಸೈಡಿಗೆ ಅಡ್ಡ ಹಿಡ್ಕೊಂಡು ಈ ಬಲಗೈಲೆ ಬಡಿತಾ ಹೋಗ್ಬೇಕು. ಯಾಕೆ ಹಂಗೆ ಅಡ್ಡ ಹಿಡ್ಕೋಬೇಕಂದ್ರೆ ರೊಟ್ಟಿ ರೌಂಡಾಗಿ ಬರಬೇಕು. ಈ ಥರ ಸ್ವಲ್ಪ ದೊಡ್ಡದಾಗ ಮಟ ಮಾಡಿದ್ರೆ ಅದು ಕಟ್ಟಾಗಂಗಿಲ್ಲ, ಸೈಡಿಗೆ ಕಟ್ಟಾಗಂಗಿಲ್ಲ, ಚೆಂದಾಗಿ ಬರ್ತೈತಿ. ನೋಡಿರಿ, ಬಡಿತಾ ಹೋಗ್ಬೇಕು, ತೆಳ್ಳಗೆ ಮಾಡಬೇಕು. ಆಮೇಲೆ ಬೇಯಿಸೋದ್ರಾಗೂ ಇರ್ತೈತೆ ರೀ ಕಟಕ್ ರೊಟ್ಟಿ. ಮೆತ್ತಗೆ ಬೇಕಂದ್ರೆ ಪಟ ತಿರುಗಿ ಸಾಯಿಸಿ ಬೇಯಿಸ್ಕೋಬೇಕು. ಇದು ಖಡಕ್ ರೊಟ್ಟಿ ಮಾಡ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕು. ಹಂಚಕಾಯಕ್ಕಿಟ್ಟೆನೀಗ ಚಲೋ ಹಂಚಕ ಅದಿರ್ಬೇಕು ರೊಟ್ಟಿಗೆ. ಯಾವುದೇ ಹಬ್ಬ ಹುಣ್ಣಿಮೆ ಬರಲಿ, ಉತ್ತರ ಕರ್ನಾಟಕದವ್ರಿಗೆ ಮೊದಲು ರೊಟ್ಟಿ ಬೇಕು. ರೊಟ್ಟಿ ಪಲ್ಯ ಇದ್ರನ್ನ ಅವ್ರಿಗೆ ಹೊಟ್ಟೆ ತುಂಬೋದು. ಹೀಗಾಗಿ ಯಾವುದೇ ಹಬ್ಬ ಹುಣ್ಣಿಮೆಗಳು ಬಂದ್ರೂ ಮೊದಲಿರ್ತಾ ರೊಟ್ಟಿ ಮಾಡಿಟ್ಕೊತೇವೆ. ನೋಡಿರಿ, ಈಗ ಎಷ್ಟು ಚೆಂದಾಗೈತೆ ನೋಡಿರಿ. ಎಳ್ಳು ಹಚ್ಚಿ ಬಡ್ದಂಥ ರೊಟ್ಟಿ ಕಾದಂಥ ಹಂಚಿಗೆ ಹಾಕಿ ಬೇಯಿಸೋದು ತೋರಿಸ್ತೀನಿ. ಹಂಚಿನ ತುಂಬ ಆಗೈತೆ ನೋಡಿರಿ. ಸ್ವಲ್ಪ ಹೊತ್ತು ಬಿಟ್ಟು ಇದಕ್ಕೆ ನೀರು ಹಚ್ಚಬೇಕು. ರೊಟ್ಟಿ ತುಂಬ ಸ್ಪ್ರೆಡ್ ಆಗ್ಬೇಕು ನೀರು ಹಚ್ಚಿಂದ 1-2 ಸೆಕೆಂಡ್ ಬಿಟ್ಟು ತಿರುಗಿಸಿ ಹಾಕ್ಬೇಕು. ಮೆತ್ತನ ರೊಟ್ಟಿ ಆದರೆ ಸ್ವಲ್ಪ ಹೊತ್ತಿನಾಗ ಕಾಟನ್ ಬಟ್ಟೆ ತೊಗೊಂಡು ಒತ್ತಿ ಬೇಯಿಸಿ ತೆಗೆದು ಬಿಡಬೇಕು. ಈಗ ನಾವು ಖಡಕ್ ರೊಟ್ಟಿ ಮಾಡಕತ್ತೀವಿ, ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕು.
ಇವಾಗ ರೊಟ್ಟಿ ತಿರುಗಿಸಕನ ಎಷ್ಟು ಚಂದ ಕಾಣಿಸ್ತಾವೆ ನೋಡ್ರಿ. ರೊಟ್ಟಿನ ಎಳ್ಳು ಭಾರಿ ಟೇಸ್ಟ್ ಹಾಕವ್ರಿ ಇವು ರೊಟ್ಟಿ. ಎಳ್ಳು ಹಚ್ಚಿದ ರೊಟ್ಟಿ, ಖಡಕ್ ರೊಟ್ಟಿ ಮಸ್ತ್ ಮಸ್ತ್ ಟೇಸ್ಟ್ ಇರ್ತಾವೆ. ನೀವು ಮಾಡಿರಿ. ಈ ಥರ ಬಳತ್ತನ ಒಂದು ಸ್ವಲ್ಪ ಬೇಯಿಸಿ ತೆಗಿಬೇಕು ರೊಟ್ಟಿನ, ಅಂದ್ರೆ ಖಡಕ್ ಆಗ್ತಾವೆ. ಮತ್ತು ಈ ಚಳಿಗಾಲಕ್ಕೆ ರೊಟ್ಟಿ ಇಟ್ಟಲ್ಲೇನೆ ಗಟ್ಟಿಯಾಗಿಬಿಡ್ತಾವೆ, ಖಡಕ್ ಆಗಿಬಿಡ್ತಾವೆ. ಇಲ್ಲಿ 2 ರೊಟ್ಟಿ ಮಾಡಿ ತೋರ್ಸೇನೆ ನಿಮಗೆ. ನೀವು ಟ್ರೈ ಮಾಡಿರಿ, ಮಾಡಿಟ್ಕೋರಿ. ಎಲ್ಲರ ಪಿಕ್ನಿಕ್ಕು ಟೂರು ಹೋದ್ರಂತೂ ರೊಟ್ಟಿ ಮಸ್ತ್ ಆಗ್ತಾವ್ರಿ ಇವು. ಹೋದಲ್ಲೇ ಜಲ್ದಿ ಊಟ ಸಿಗ್ಲಿಕ್ಕೆ ಊಟದ ವ್ಯವಸ್ಥೆ ಇಲ್ಲಂದ್ರೆ ಚಟ್ನಿ ಪುಡಿಗಳನ್ನು ಮೊಸರು ಇಟ್ಕೊಂಡು ಹೋಗಿಬಿಟ್ರೆ ಶಿಸ್ತು ರೊಟ್ಟಿ ಉಣ್ಬೋದು. ಈಗ ಇನ್ನೊಂದು ಮಾಡಿ ತೋರಿಸ್ತೇನೆ ನೋಡಿರಿ. 2 ರೊಟ್ಟಿ ಮಾಡಿ ತೋರಿಸೇನೆ ಇಲ್ಲೇ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಪ್ಲೀಸ್ ವಿಡಿಯೋನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನಿಮ್ಮ ಫ್ರೆಂಡ್ಸ್ ಸರ್ಕಲ್ಲಿಗೆ ಶೇರ್ ಮಾಡಿರಿ. ನೋಡಿರಿ 2ನೇ ರೊಟ್ಟಿನೂ ರೆಡಿ ಆಯಿತು. ಅದ್ರನ್ನ ಎಳ್ಳು ಎಷ್ಟು ಚಂದ ಕಾಣಿಸ್ತಾವೆ ನೋಡಿರಿ. ಬಿಳಿ ಜೋಳದ ರೊಟ್ಟಿ ಒಳಗೆ ಎಳ್ಳು. ಇದೊಂದು ರೊಟ್ಟಿ ಬೇಯಿಸಿ ತೋರಿಸ್ತೀನಿ. ಎಷ್ಟು ತೆಳ್ಳಗಾಗ್ಯಾವಂತೂ ತೋರಿಸ್ತೇನೆ ನಿಮಗೆ. ಮಸ್ತಾಗಿ ಖಡಕ್ ರೊಟ್ಟಿ ರೆಡಿ ಆಗ್ಯಾವು. ಖಡಕ್ ರೊಟ್ಟಿ ಖಾರ ಎಣ್ಣೆ ಈರುಳ್ಳಿ ಮಾತ್ರ ಒಳ್ಳೆ ಕಾಂಬಿನೇಷನ್ ರೀ. ನೀರು ಹಚ್ಚಿ 1-2 ಸೆಕೆಂಡ್ ಬಿಟ್ಟು ತಿರುಗಿಸಿ ಹಾಕಿಬಿಟ್ರೆ ಚೆಂದಾಗಿ ಬೇಯ್ತವು. 2 ಸೈಡು ಚೆಂದಾಗಿ ಬೇಯಿಸ್ಬೇಕು. ಸಂಕ್ರಮಣ ಹಬ್ಬ ಬಂತಲ್ಲ, ಪಿಕ್ನಿಕ್ಕಿಗೆ ಹೋಗೋರು ಎಲ್ಲರೂ ಊಟಕ್ಕೆ ಕಟ್ಕೊಂಡು ಹೋಗಕ್ಕೆ ರೊಟ್ಟಿ ಚಪಾತಿ ಕಟ್ತಿರ್ತಾರೆ. ಖಡಕ್ ರೊಟ್ಟಿ ಯಾರ ಭಾರಿ ಮಸ್ತ್ ಇರ್ತಾವ್ರಿ. ಅದಕ್ಕೆ ಮಾಡಿ ತೋರಿಸೇನಿ. ಇವಾಗ ಎಷ್ಟು ತೆಳ್ಳಗದವ ರೊಟ್ಟಿ ಅಂತ ತೋರಿಸ್ತೇನೆ ನೋಡಿರಿ. ಇಲ್ಲಿ ಕಿಟಕಿ ಬೆಳಕಿಗೆ ಹಿಡಿದು ತೋರಿಸ್ತೇನಂತ. ಸೂಪರ್ ಆದಂಥ ಖಡಕ್ ರೊಟ್ಟಿ ರೆಡಿ ಆಗ್ಯಾವ ನೋಡಿರಿ. ಇಲ್ಲಿ ನಿಮಗೆ ಕಿಟಕಿ ಬೆಳಕಿಗೆ ಹಿಡಿದು ತೋರಿಸ್ತೇನೆ ನೋಡಿರಿ. ಈಗ ತೆಳ್ಳಗೆ ಮಾಡೀನಿ. ಹಪ್ಪಳ ತಿಂದಂಗೆ ಆಕತ್ರಿ, ಪಳ ಅಂತ. ನೋಡಿರಿ ಎಷ್ಟು ತೆಳ್ಳಗೆ ಬಂದಾವೆ ನೋಡಿರಿ ರೊಟ್ಟಿ. 2 ಸೈಡು ಹಿಡಿದು ತೋರಿಸ್ತೇನೆ ನಿಮಗೆ. ಹಪ್ಪಳದಂಗೆ ಆಗ್ಯಾವ ನೋಡಿರಿ. ಬೇಕಾದಷ್ಟು ತೆಳ್ಳಗೆ ಬಡಿಬೋದು ರೊಟ್ಟಿನ. ನೀವು ಕೂಡ ಟ್ರೈ ಮಾಡಿರಿ ಎಳ್ಳು ಹಚ್ಚಿದ ಖಡಕ್ ರೊಟ್ಟಿ ಮಾಡೋಕ್ಕೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ಎಲ್ಲರಿಗೂ ನಮಸ್ಕಾರ ರೀ.